ಶಶಿಗೆ ವೈರಲ್ ಫೀವರ್ ಆದಾಗ ಗೌರಿ ಅವನ ಊಟ ಔಷಧಿಗಳನ್ನೆಲ್ಲ ಸರಿಯಾದ ಹೊತ್ತಿಗೆ ಕೊಟ್ಟು ಸ್ವಲ್ಪವೂ ಬೇಸರ ಮಾಡಿಕೊಳ್ಳದೆ ನೋಡ್ಕೊಂಡಳು. ಶಶಿಗೆ ಗೌರಿಯನ್ನ ನೋಡಿದಾಗಲೆಲ್ಲ ತಪ್ಪಿತಸ್ಥ ಭಾವನೆ ಕಾಡತೊಡಗ್ತು. ಒಳ್ಳೆ ಮನಸ್ಸಿನ ಹುಡುಗಿಗೆ ಮೋಸ ಮಾಡಿದ ಹಾಗಾಯಿತು ಎಂದು ಚಡಪಡಿಸ್ತಾ ಇದ್ದನು. ಆದರೂ ಮನಸ್ಸಿನಲ್ಲಿ ಸ್ನೇಹಾಳಿಗೆ ಇರುವ ಸ್ಥಾನ ಇನ್ಯಾರಿಗೂ ಕೊಡಲಾಗದು. ಹೀಗೆ ಅವನ ಮನ ಗೊಂದಲದ ಗೂಡಾಗಿತ್ತು. ಶಶಿ ಜ್ವರದಿಂದ ಚೇತರಿಸಿಕೊಳ್ಳುವುದಕ್ಕೆ 4 ರಿಂದ 5 ದಿನಗಳೇ ಹಿಡಿದವು. ಜ್ವರ ಹೇಳಿದ್ರೂ ಸುಸ್ತು ಕಾಡ್ತಲೇ ಇತ್ತು. ಅಷ್ಟು ದಿನದಲ್ಲಿ ಒಮ್ಮೆ ಕೂಡ ಸ್ನೇಹ ಕಾಲ್ ಮಾಡದೇ ಇರುವುದು ಶಶಿಗೆ ಆಶ್ಚರ್ಯವನ್ನುಂಟು ಮಾಡಿತ್ತು. ಒಂದು ಸಂಜೆ ಶಶಿ ಮನೆ ಮುಂದೆ ವಾಕ್ ಮಾಡ್ತಾ ಇರುವಾಗ ಅವನ ಆಫೀಸ್ನಿಂದ ಶ್ರವಣ್ ಹಾಗೂ ಲಾಸ್ಯ ಅವನನ್ನು ನೋಡ್ಕೊಂಡೋಗಲು ಬಂದರು. ಅವರ ಕಾಫಿ ತಿಂಡಿ ಆದಮೇಲೆ ಶ್ರವಣ್, ಓಹೋ, ನೀನು ಯಾಕೆ ಇಲ್ಲೇ ಉಳಿದಿದ್ದೀಯಾ ಅಂತ ಗೊತ್ತಾಯ್ತು ಬಿಡು. ಇಂತಹ ನ್ಯಾಚುರಲ್ ಬ್ಯೂಟಿ ಪಕ್ಕದಲ್ಲಿರುವಾಗ ಆಫೀಸ್ ನೆನಪು, ಸ್ನೇಹಾಳ ನೆನಪು ಯಾಕೆ ಬರುತ್ತೆ ಬಿಡು ನಿನಗೆ ಎಂದನು. ನೀವು ಇಷ್ಟು ಬೇಗ ಬದಲಾಗ್ತೀರಂತ ಅಂದ್ಕೊಂಡಿರಲಿಲ್ಲ ಶಶಿ. ನಮ್ಮ ಸ್ನೇಹಾಳಿಗೆ ಮೋಸ ಆಗ್ಬಿಡ್ತು ಅಂದಳು ಲಾಸ್ಯ. ಆಗೆಲ್ಲ ಏನೂ ಇಲ್ಲ ಲಾಸ್ಯ, ನನಗೆ ಹುಷಾರಿರಲಿಲ್ಲ, ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ನೀವು ನಿಮ್ಮ ಸ್ನೇಹಿತಿನ ಇಷ್ಟೊಂದು ವಹಿಸ್ಕೊಂಡು ಬರ್ತಿರಲ್ಲ, ಇಷ್ಟು ದಿನ ಆದರೂ ಸ್ನೇಹ ಒಂದೇ ಒಂದು ಫೋನ್ ಕೂಡ ಮಾಡಿಲ್ಲ ಗೊತ್ತಾ. ಅವಳಿಗೆ ನನ್ನ ಬಗ್ಗೆ ಕೇರ್ ಇದ್ದಿದ್ರೆ ಒಂದು ಕಾಲ್ ಮಾಡಿ ಆದರೂ ವಿಚಾರಿಸ್ತಾ ಇದ್ಲು ತಾನೆ ಎಂದು ಕೋಪದಿಂದ ಹೇಳ್ದ. ಹೌದಾ, ನಿಜವಾಗ್ಲೂ ಸ್ನೇಹ ಕಾಲ್ ಮಾಡಿಲ್ವಾ ನಿಮಗೆ? ಅವಳಿವತ್ತು ಆಫೀಸ್ಗೆ ಬಂದಿರಲಿಲ್ಲ, ಯಾಕಾಗಿ ಮಾಡಿದ್ಲು? ನಾನು ಇವಾಗಲೇ ಕೇಳ್ತೀನಿ ರೀ, ನೀವ್ಯಾರು ಮಾತಾಡಬೇಡಿ, ನಾವು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳೋದಿಲ್ಲ ನಾನು ಎಂದು ಹೇಳಿ ಲಾಸ್ಯ ಸ್ನೇಹಾಳಿಗೆ ಕಾಲ್ ಮಾಡಿದಳು. ಫೋನ್ ಸ್ಪೀಕರ್ ಇಟ್ಟಳು. ಅಲೋ ಸ್ನೇಹ, ಹೌ ಆರ್ ಯು? ಇವತ್ತು ಯಾಕೆ ಆಫೀಸಿಗೆ ಬಂದಿಲ್ಲ? ಐ ಆಮ್ ಮಿಸ್ಸಿಂಗ್ ಶಶಿ ವೆರಿ ಮಚ್ ಕಣೆ. ಮಿಸ್ ಮಾಡ್ಕೊಳ್ತಾ ಇದ್ದೀಯಾ ಅಂತೀಯಾ? ಅವ್ರ ಮನೆಗೆ ಹೋಗಿ ಮೀಟ್ ಮಾಡೋದಲ್ವೇನೆ ಅಂದಳು ಲಾಸ್ಯ. ಬೇಡ ಕಣೆ, ನಾನು ಹೋದರೆ ಶಶಿಗೆ ಡಿಸ್ಟರ್ಬ್ ಆಗ್ಬೋದು. ಈ ಮೇ ನಾಟ್ ಫೀಲ್ ಕಂಫರ್ಟಬಲ್. ಸುಮ್ಮನೆ ಅವನಿಗೆ ಯಾಕೆ ತೊಂದರೆ ಅಲ್ವಾ? ಅದಕ್ಕೆ ನಾನು ಕಾಲ್ ಕೂಡ ಮಾಡಿಲ್ಲ ಕಣೆ. ಒಂದು ಫೇವರ್ ಮಾಡ್ತೀಯಾ ಲಾಸ್ಯ? ಶ್ರವಣ್ಗೆ ಒಂದು ಸಾರಿ ಅವ್ರ ಮನೆಗೆ ಹೋಗಿ ನೋಡ್ಕೊಂಡು ಬರೋಕೆ ಹೇಳ್ತೀಯಾ ಪ್ಲೀಸ್ ಎಂದಳು. ಓಕೆ ಕಣೆ, ಹೇಳ್ತೀನಿ, ಬಾಯ್, ಟೇಕ್ ಕೇರ್, ನಾಳೆ ಆಫೀಸ್ಗೆ ಬರ್ತೀಯಲ್ವಾ ಅಂತ ಹೇಳಿ ಲಾಸ್ಯ ಫೋನ್ ಇಟ್ಟು ನೋಡಿದ್ರ ಶಶಿ, ಅವಳಿಗೆ ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ. ನೀವು ಅವಳನ್ನು ಸುಮ್ಮನೆ ಅನುಮಾನ ಮಾಡಿದ್ರಿ. ನೀವು ಗಂಡಸರೇ ಎಷ್ಟು ಹೆಣ್ಮಕ್ಳ ಭಾವನೆಗಳು ನಿಮಗೆ ಅರ್ಥನೇ ಆಗಲ್ಲ ಅಲ್ವಾ ಎಂದು ಹೇಳಿ ಅಲ್ಲಿಂದ ಹೊರಟಳು. ಶಶಿಗೆ ತನ್ನ ಬಗ್ಗೆ ಬೇಸರವಾಯಿತು. ನಾನು ಯಾರಿಗೂ ನ್ಯಾಯ ಕೊಡ್ತಾ ಇಲ್ಲ. ಈ ಕಡೆ ಸ್ನೇಹಾಳಿಗೂ ಅನ್ಯಾಯ ಮಾಡ್ತಾ ಇದ್ದೀನಿ, ಆ ಕಡೆ ಗೌರಿಗೂ ಅನ್ಯಾಯ ಮಾಡ್ತಾ ಇದ್ದೀನಿ. ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕ್ಲೇಬೇಕು ಎಂದು ಮನದಲ್ಲೇ ಮಿಡುಕಾಡತೊಡಗಿದನು. ಶಶಿಯ ಮನೆಯಿಂದ ಹೊರಬಿದ್ದ ಲಾಸ್ಯ ಸ್ನೇಹಾಳಿಗೆ ಫೋನ್ ಮಾಡಿದಳು. ಏನು ತಲೆನೇ ನಿಂದು ಸ್ನೇಹ, ನೀನು ಹೇಳಿದಾಗೇ ಆಯಿತು. ಶಶಿಗೆ ಈಗ ನಿನ್ನ ಬಗ್ಗೆ ಫುಲ್ ಸಾಫ್ಟ್ ಕಾರ್ನರ್. ಬಟ್ ಅವನು ಬೇಗ ನಿನ್ನ ಮನೆಗೆ ಬಂದರೆ ನಿನಗೆ ಒಳ್ಳೆಯದು. ಗೌರಿ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾಳೆ, ತುಂಬ ಮೃದು ಅನಿಸುತ್ತೆ. ನಾನು ಹೇಳಿಲ್ವಾ ನನ್ನ ಪ್ಲ್ಯಾನ್ ವರ್ಕೌಟ್ ಆಗುತ್ತೆ ಅಂತ? ಎಷ್ಟು ವರ್ಷದಿಂದ ನಾನು ನೋಡ್ತಾ ಇಲ್ಲ ಶಶಿನ. ಅವನು ತುಂಬ ಎಮೋಷ್ನಲ್ ಪಾರ್ಟಿ ಕಣೆ. ಗೌರಿ ಎಲ್ಲ ಯಾವ ರಂಬೆ ಮೇನಿಕೆ ಬಂದರೂ ನನಗೆ ಯೋಚನೆ ಇಲ್ಲ ಕಣೆ. ಅವನ ಜಗತ್ತು ಬರೀ ಸ್ನೇಹ 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 ಅಷ್ಟೇ. ಮತ್ತೆ ಮುಂದೆ ಏನು ಪ್ಲ್ಯಾನ್ ನಿಂದು? ಸರ್ಪ್ರೈಸ್, ನೋಡ್ತಾ ಇರು, ಒಳ್ಳೆ ಶಾಕಿಂಗ್ ನ್ಯೂಸ್ ಕೊಡ್ತೀನಿ. ಈ ಸ್ನೇಹ ಯಾವತ್ತೂ ಯಾರಿಗೂ ಸೋಲಲ್ಲ ಕಣೆ. ಮಾರನೇ ದಿನ ಆಫೀಸ್ಗೆ ಹೋದ ಶಶಿ ಅಲ್ಲಿಂದ ಸೀದಾ ತನ್ನ ಅಪಾರ್ಟ್ಮೆಂಟ್ಗೆ ಹೋದನು. ಸ್ನೇಹ ಅವನನ್ನು ನೋಡಿದವಳೆ ಗಟ್ಟಿಯಾಗಿ ಅಪ್ಪಿಕೊಂಡು ಕಣ್ಣೀರನ್ನು ಸುರಿಸತೊಡಗಿದಳು. ಶಶಿ, ಏನಿದು ಸ್ನೇಹ, ಯಾಕೆ ಗಳ್ತಿದ್ದೀಯಾ? ನನಗೆ ಅಳೋರನ್ನ ಕಂಡ್ರೆ ಇಡ್ಸಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಸ್ಟಾಪ್ ಕ್ರೈಯಿಂಗ್ ಎಂದನು. ಸಾರಿ ಶಶಿ, ನನಗೆ ಒಂಥರ ಭಯ ಆಗಿಬಿಟ್ಟಿತ್ತು. ನೀನು ಮತ್ತೆ ಇಲ್ಲಿಗೆ ಬರೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಯಾಕೆ ಹಾಗನ್ನಿಸ್ತು ನಿನಗೆ? ಅದು ಅಲ್ಲಿ ನಿನ್ನ ಹೆಂಡತಿ ತಾಯಿ ಎಲ್ಲ ಇದ್ರಲ್ವಾ, ಅವರೆಲ್ಲ ನಿನ್ನ ಅಲ್ಲೇ ಇರಿಸ್ಕೊಂಡ್ಬಿಟ್ರೇನು ಅಂತ ಭಯ ಆಯಿತು. ನಾನೇನು ಚಿಕ್ಕ ಮಗುನ ಅಲ್ಲೇ ಇರಿಸ್ಕೊಳ್ತಾರೆ ಅನ್ನೋಕ್ಕೆ ನಿನಗೆ ನನ್ನ ಮೇಲೆ ಯಾವಾಗಲೂ ಅನುಮಾನನೇ. ಛೇ ಇಲ್ಲ ಶಶಿ, ನಮ್ಮಿಬ್ಬರ ಮಧ್ಯೆ ಮದುವೆ ಅನ್ನೋ ಒಪ್ಪಂದ ಇಲ್ಲ. ಆದರೆ ನಂಬಿಕೆ ಇದೆ. ಐ ಟ್ರಸ್ಟ್ ಯು, ಐ ಲವ್ ಯು. ಬಟ್ ನೀನು ನನ್ನ ಜೊತೆ ಪ್ರೀತಿಗಾಗಿ ಇರಬೇಕೇ ಹೊರತು ತಾಳಿಗಾಗಿ ಅಲ್ಲ ಶಶಿ. ಹಾಗೆ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ನನ್ನು ನಿನ್ನ ಫ್ಯಾಮಿಲಿಗೋಸ್ಕರ ದೂರ ಮಾಡೋಕ್ಕೂ ಇಷ್ಟ ಇಲ್ಲ. ಐ ನೋ ಸ್ವೀಟ್ ಆರ್ಟ್, ನೀನು ಅಪ್ರಂಜಿ. ಇಷ್ಟೆಲ್ಲ ಹೇಳ್ಬೇಕಾಗಿಲ್ಲ ನೀನು. ಊಟ ಮಾಡಿದ್ಯಾ ಶಶಿ? ಮಾತ್ರೆ ಏನಾದರೂ ತಗೊಳಕ್ಕಿದೆಯಾ? ನಂದಾಯಿತು, ಮಾತ್ರೆನೂ ತಗೊಂಡಾಯಿತು. ಈಗ ಸ್ವಲ್ಪ ಮಲ್ಕೋತೀನಿ. ಓಕೆ, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸಿ ಮಲಗ್ತೀನಿ. ಮತ್ತೆ ಕೆಲವು ದಿನಗಳು ಕಳೆದ ಮೇಲೆ
ಶಶಿ ಬಹಳ ಖುಷಿಯಿಂದ ಮನೆಗೆ ಬಂದನು. ಸ್ನೇಹ, ಹೊಸ ಪ್ರಾಜೆಕ್ಟ್ ಟೀಮ್ ಸೆಲೆಕ್ಟ್ ಆಗಿದೆ. ವಿ ಬೋತ್ ಆರ್ ಇನ್. ಐ ನೋ. ಐ ಆಮ್ ಸೋ ಹ್ಯಾಪಿ. ವಿ ಆರ್ ಫ್ಲೈಯಿಂಗ್ ಟು ಜರ್ಮನಿ. ಪ್ರಾಜೆಕ್ಟ್ ಟೈಮ್ ಲೈನ್ 10 ಮಂತ್ಸ್. ಸೊ ಈ ಮನೆನ ಖಾಲಿ ಮಾಡಿಬಿಡೋಣ. ಸುಮ್ಮನೆ ಯಾಕೆ ರೆಂಟ್ ಕೊಟ್ಟೋದು ಅಲ್ವಾ ಸ್ನೇಹ? ಹೌದು, ನಿನ್ನ ಯೋಚನೆ ಸರಿಯಾಗಿದೆ ಶಶಿ. ಆದರೆ ಅದಕ್ಕೂ ಮುಂಚೆನೆ ಇನ್ನೊಂದು ಕೆಲಸ ಆಗಬೇಕು ಶಶಿ. ಏನು ಸ್ನೇಹ ಅದು? ಗೌರಿಗೆ ಡೈವರ್ಸ್ ಕೊಡೋದು ಶಶಿ. ಯಾಕೆ ಸ್ನೇಹ? ಅದೇನು ಅಷ್ಟು ಅರ್ಜೆಂಟ್? ಹೇಳು ಶಶಿ. ನಾನೊಬ್ಳು ಹೆಣ್ಣು, ಹಾಗಾಗಿ ನಾನೀಗ ಗೌರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಹೀಗಾಗಲೇ ನಿನ್ನ ಮದುವೆಯಾಗಿ ವರ್ಷ ಆಗೋಯ್ತು. ಪಾಪ ಗೌರಿ ಏನು ಸುಖಪಟ್ಟಿದ್ದಾಳೆ ಹೇಳು ನಿನ್ನ ಮದುವೆಯಾಗಿ. ನೀನು ಡೈವರ್ಸ್ ಕೊಡದೇ ಇದ್ರೆ ಮುಂದೆ ಯಾವತ್ತೋ ನೀನು ಬರ್ತೀಯಾ ಅಂತ ಕಾಯ್ತಾನೆ ಇರ್ತಾಳೆ. ಅದು ಅನ್ಯಾಯ ಅಲ್ವಾ? ನೀನು ಡೈವರ್ಸ್ ಕೊಟ್ಬಿಟ್ರೆ ನಿಮ್ಮ ಅಮ್ಮನೇ ಅವಳಿಗೆ ಒಂದು ಮದುವೆ ಮಾಡಿಸ್ಬಿಡ್ತಾರೆ. ನೀನು ಹೇಳೋದೇನೋ ಸರಿ ಇದೆ. ಡೈವರ್ಸ್ ಪೇಪರ್ ರೆಡಿ ಮಾಡಿಸ್ತೀನಿ, ಈಗಲೇ ಹೋಗ್ತೀನಿ. ಹಲೋ ಲಾಸ್ಯ, ನಾನು ಹೇಳಿಲ್ವ ನಿಂಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ? ಶಶಿ ಗೌರಿಗೆ ಡೈವರ್ಸ್ ಕೊಡೋಕ್ಕೆ ರೆಡಿ ಇದ್ದಾನ ಕಣೆ. ಇವಳು ಸ್ನೇಹ ಅಂದ್ಕೊಂಡಿದ್ದನ್ನು ಮಾಡದೇ ಇರಲ್ಲ. ಹೇಗೆ ಮಾಡಿದೆ ಇದನ್ನು? ಜರ್ಮನಿ ಪ್ರಾಜೆಕ್ಟ್ ಟೀಮ್ನಲ್ಲಿ ನಾವಿಬ್ಬರು ಹೀರೋ ಆಗಿ ಮಾಡಿದೆ. ಆಮೇಲೆ ಅವನು ಡೈವರ್ಸ್ ಕೊಡ್ತಾ ಇರೋದು ಗೌರಿಗೆ ಒಳ್ಳೇದಕ್ಕೆ ಅಂತ ನಂಬಿಸ್ದೆ. ದಟ್ಸ್ ಆಲ್. ಭಾರಿ ತಲೆ ಮನೆಂದು ತಲೆ ಮಾತ್ರ ಯೂಸ್ ಮಾಡಿರೋದಲ್ಲಮ್ಮ. ಆ ಟೀಮ್ನಲ್ಲಿ ನಾವಿಬ್ಬರು ಹೀರೋ ಹಾಗೆ ಮಾಡೋಕ್ಕೆ ಪ್ರಾಜೆಕ್ಟ್ ಮ್ಯಾನೇಜರ್ ಮತ್ತು ಟೀಮ್ ಲೀಡರ್ ಇಬ್ಬರ ಜೊತೆಗೂ ಡಿನ್ನರ್ಗೆ ಹೋಗಿದ್ದೀನಿ ಗೊತ್ತಾ? ಎನಿವೇಸ್, ನೀನು ಅಂದ್ಕೊಂಡಾಗ ಆಯ್ತಲ್ಲ ಬಿಡು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಪ್ಲ್ಯಾನ್ಸ್. ಅದಕ್ಕೆ ಈ ಸ್ವೀಟ್ ಕುಡಿ ಎಲ್ರಿಗೂ. ಓಹೋ, ಮೈಸೂರು ಪಾಕ್ ನಮ್ಮ ಗೌರಿಗೆ ಭಾಳ ಇಷ್ಟವಾದ ಸ್ವೀಟ್. ನಾನು ಕೋಡ್ಬಳೆ ಮಾಡಿದ್ದೀನಿ. ಗೌರಿ, ನೀನು ಕಾಫಿ ಮಾಡ್ಕೊಂಡು ಬಾ, ಒಟ್ಟಿಗೆ ತಿನ್ನೋಣ. ಎಲ್ಲರೂ ಕಾಫಿ ಕುಡಿದಾದ್ಮೇಲೆ ಶಶಿ, ಅಮ್ಮ, ನಾನೊಂದು ಖುಷಿಯಾದ ವಿಷಯ ಹೇಳೋಕೆ ಬಂದಿದ್ದೀನಿ. ನಾನು ಕಂಪ್ನಿ ಕಡೆಯಿಂದ ಜರ್ಮನಿಗೆ ಹೋಗ್ತಾ ಇದ್ದೀನಿ. ಹೌದೇನಪ್ಪ? ತುಂಬ ಸಂತೋಷ. ಮಕ್ಕಳು ಬೆಳೀತಾ ಹೋದಷ್ಟು ಹೆತ್ತವರಿಗೆ ಸಂತೋಷನೇ ಅಲ್ಲನಪ್ಪ. ಆದರೆ ಅಮ್ಮ, ನಿನಗೆ ಇಡಿಸ್ದೇ ಇರೋ ಇನ್ನೊಂದು ವಿಷಯನೂ ಇದೆ. ನಾನು ಅಲ್ಲಿಂದ ಯಾವಾಗ ಬರ್ತೀನೋ ಗೊತ್ತಿಲ್ಲ. 1 ವರ್ಷನೋ 5 ವರ್ಷನೋ ಗೊತ್ತಿಲ್ಲ. ಆ ಟೈಮ್ನಲ್ಲಿ ಗೌರಿಗೆ ಏನು ತೊಂದರೆ ಆಗಬಾರ್ದು ಅಂತ ಈ ಡೈವರ್ಸ್ ಪೇಪರ್ಸ್ನ ರೆಡಿ ಮಾಡಿಸಿ ತಂದಿದ್ದೀನಿ. ನಾನು ಸೈನ್ ಮಾಡಿದ್ದೀನಿ. ಅವಳ ಜೀವನಕ್ಕೆ ತೊಂದರೆ ಆಗದೆ ಇರೋ ಹಾಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಈಗ ತೊರೆದು ಹೋಗ್ತಿರೋ ಗೌರಿ ಮುಂದೆ ತನಗೆ ನಿಲುಕದ ನಕ್ಷತ್ರ ಆಗ್ತಾಳೆ ಎಂಬುದನ್ನು ಶಶಿ ಊಹೆ ಮಾಡಿಯೂ ಇರಲಿಲ್ಲ. ನಾನು ಗೌರಿಗೆ ಡಿವೋರ್ಸ್ ಕೊಡ್ತೀನಿ. ಈ ಮಾತನ್ನು ಕೇಳಿದ ವಿಶಾಲಾಕ್ಷಮ್ಮ ಗರ ಬಡ್ದವ್ರಂತೆ ಕುಳಿತುಬಿಟ್ರು. ಗೌರಿ, ನನ್ನ ಕ್ಷಮಿಸ್ಬಿಡು. ನಾನು ಸ್ನೇಹನ ತುಂಬ ಪ್ರೀತಿಸ್ತೀನಿ. ಕೊನೆಯವರೆಗೂ ಅವಳ ಜೊತೆಗೇ ಇರಬೇಕು ಅನ್ನೋದು ನನ್ನ ನಿರ್ಧಾರ. ಅದು ಮದುವೆ ಆಗಿಯಾದರೂ ಸರಿ, ಆಗದೇ ಇದ್ದರೂ ಸರಿ. ನನಗೆ ಗೊತ್ತು ನಾನು ನಿನ್ನ ಅಪರಾಧಿ ಅಂತ. ಈಗ ತಗೊಳ್ತಾ ಇರೋ ನಿರ್ಧಾರನ ನಿನ್ನ ಮದುವೆ ಆಗೋ ಮುಂಚೆನೇ ತಗೋಬೇಕಿತ್ತು. ಆವಾಗ ನನಗೆ ಅಮ್ಮನನ್ನು ಕಳ್ಕೊಂಡ್ಬಿಡ್ತೀನಿ ಅನ್ನಿಸ್ತಿತ್ತು. ಆ ಭಯಕ್ಕೆ ನಿನ್ನ ಮದುವೆ ಆಗಿಬಿಟ್ಟೆ. ಆದರೆ ಈಗ ನಾನು ನಿನಗೆ ಮೋಸ ಮಾಡಿದ್ದೀನಿ ಅನ್ನೋ ಭಾವನೆಯಿಂದ ಪ್ರತಿ ಕ್ಷಣ ಕೊರಗ್ತಾ ಇದ್ದೀನಿ. ಈಗ ಗಟ್ಟಿಯಾದ ನಿರ್ಧಾರ ತಗೊಳ್ಳದೇ ಇದ್ದರೆ ನಿನ್ನ ಬದುಕು ಹಾಳಾಗುತ್ತೆ. ನಾನು ನೆಮ್ಮದಿಯಿಂದ ಇರೋಕ್ಕಾಗಲ್ಲ. ನನ್ನ ಜೊತೆ ಆಗಿರೋ ಮದುವೆನ ಒಂದು ಕೆಟ್ಟ ಕನಸು ಅಂತ ಮರೆತುಬಿಡು. ನಿನ್ನ ಮುಂದಿನ ಜೀವನ ಚೆನ್ನಾಗಿರಲಿ ಅನ್ನೋ ಹಾರೈಕೆ ಮಾತ್ರ ನಾನು ಕೊಡಬಲ್ಲೆ ಎಂದು ಡೈವರ್ಸ್ ಪೇಪರ್ಸ್ನ ಅವಳ ಕೈಯಲ್ಲಿ ಇಟ್ಟ. ಅಮ್ಮ, ನೀನು ನನ್ನ ಕ್ಷಮಿಸ್ಬಿಡು. ನೀನು ನನ್ನನ್ನು, ಸ್ನೇಹನ ನಾವು ಇರೋ ಹಾಗೆ ಒಪ್ಕೊಳ್ಳೋದಾದರೆ ನಾನು ವಾಪಸ್ ಮತ್ತೆಲ್ಲಿ ಬರ್ತೀನಿ. ಇಲ್ಲ ಅಂದರೆ ನಾನಿಲ್ಲಿ ಬರೋದೇ ಇಲ್ಲ. ನಿನ್ನ ಹಠಕ್ಕೆ ನಾನು ನನ್ನ ಪ್ರೀತಿನ, ನನ್ನ ಖುಷಿನ ಬಲಿ ಕೊಡೋಕ್ಕಾಗಲ್ಲ. ಇನ್ನು ಗೌರಿ ಬಗ್ಗೆ ನೀನೇ ನಿರ್ಧಾರ ಮಾಡು. ನಾನು ಹೊರಡ್ತೀನಿ. ಅದಕ್ಕೆ ಅಣ್ಣಂಗೂ ಹೇಳಿಬಿಡಿ, ನಾನಿನ್ನು ಹೊರಡ್ತೀನಿ. ಎಲ್ಲರಿಗೂ ವಿದಾಯ ಹೇಳಿ ತಾನು ಆಡಿ ಬೆಳೆದ ಮನೆಯನ್ನು ಕಣ್ತುಂಬಿಕೊಂಡು ಶಶಿ ಅಲ್ಲಿಂದ ಹೊರಟ. ಭಾಸ್ಕರನಿಗೆ ಕರೆ ಮಾಡಿದ ಶಶಿ ಅವನನ್ನು ಯೂನಿವರ್ಸಿಟಿಯ ಕ್ಯಾಂಟೀನ್ ಹತ್ರ ಬರಲು ಹೇಳ್ದ. ಬಾಮೈದ, ನಾನು ಜರ್ಮನಿಗೆ ಹೋಗ್ತಾ ಇದ್ದೀನಿ ಕಣೋ. ನನಗಿನ್ನೂ 2 ದೋಣಿ ಮೇಲಿನ ಪ್ರಯಾಣ ಆಗಲ್ಲ. ಇಡೀ ಜೀವನ ನಾನು ಪ್ರೀತಿಸದೇ ಇರೋಳ ಜೊತೆ ಬಾಳಕ್ಕಾಗಲ್ಲ. ನಾನು ಸ್ನೇಹ ಮೇಡ್ ಫಾರ್ ಈಚ್ ಅದರ್. ಇರೋ 4 ದಿನನೂ ಖುಷಿಯಾಗಿ ಬದುಕಬೇಕು. ಶಶಿ, ನೀನು ತಪ್ಪು ಮಾಡ್ತಾ ಇದೀಯ ಕಣೋ. ಕಾಗದದ ಗುಲಾಬಿಗೋಸ್ಕರ ತಾಜಾ ಮಲ್ಲಿಗೆನ ಬಿಸಾಕೋಗ್ತಿದ್ದೀಯಾ? ಕೈನಲ್ಲಿ ಇರೋ ಮುತ್ತನ್ನು ಸಮುದ್ರಕ್ಕೆ ಬಿಸಾಡಿ ಆಮೇಲೆ ಹತ್ರೆ ಮುತ್ತು ವಾಪಸ್ ಸಿಗಲ್ಲ ಕಣೋ. ಇನ್ನೊಮ್ಮೆ ಯೋಚನೆ ಮಾಡೋ. ಯೋಚನೆ ಮಾಡಿದ್ದೆಲ್ಲ ಆಯಿತು. 1 ವರ್ಷ ಆಯಿತು ಮದುವೆಯಾಗಿ. ಒಂದು ಕ್ಷಣವಾದರೂ ಗೌರಿ ನನ್ನ ಹೆಂಡತಿ ಅಂತ ಅನ್ನಿಸ್ಲಿಲ್ಲ ನನಗೆ. ಹೇಗೆ ಅನಿಸುತ್ತೆ ಹೇಳು? ನಿನ್ನ ಕಣ್ಣಿಗೆ ಸ್ನೇಹ ಅನ್ನೋ ಪೊರೆ ಬಂದಿದೆ. ಅದನ್ನು ತೆಗೆದು ನೋಡಿದರೆ ನಿನಗೆ ಗೌರಿಯ ಬೆಲೆ ಗೊತ್ತಾಗ್ತಿತ್ತು. ಹೋಗಲಿ ಬಿಡು, ಅಂಥ ಹುಡುಗಿಯನ್ನು ಹೆಂಡತಿಯಾಗಿ ಬಾಳಿಸೋ ಅದೃಷ್ಟ ನಿನಗಿಲ್ಲ ಅಷ್ಟೇ. ಎನಿವೇಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಮತ್ತು ಗೌರಿ, ಅವಳ ಹೆಸರು ಕೂಡ ಇನ್ಮೇಲೆ
ನಿನ್ನ ಬಾಯಲ್ಲಿ ಬರಬಾರ್ದು ಶಶಿ. ಅವಳಿಗೆ ಅಣ್ಣ ಆಗಿ ನಾನಿದ್ದ ಅವಳ ಜೀವನನ ನಾನೇ ರೂಪಿಸ್ತೀನಿ. ಅದರಲ್ಲಿ ನಿನಗೆ ಮಾತ್ರ ಅಲ್ಲ, ನಿನ್ನ ನೆನಪಿಗೂ ಕೂಡ ಜಾಗ ಇರಲ್ಲ. ಗುಡ್ ಬೈ ಎಂದು ಹೇಳಿ ಅಲ್ಲಿಂದ ಹೊರಟ ಭಾಸ್ಕರ ಭಾರವಾದ ಮನಸ್ಸಿನಿಂದ ತನ್ನ ಅಪಾರ್ಟ್ಮೆಂಟ್ಗೆ ಬಂದ ಶಶಿ. ಸ್ನೇಹಾಳಿಗೆ ಅಲ್ಲಿ ನಡೆದದ್ದೆಲ್ಲ ಹೇಳಿ, ನಾನು ಎಲ್ಲರನ್ನೂ ಬಿಟ್ಟು ಹೊರಡ್ತಾ ಇದ್ದೀನಿ ಸ್ನೇಹ. ಜರ್ಮನಿ ಪ್ರಾಜೆಕ್ಟ್ ಮುಗಿದ ಮೇಲೆ ನಾನು ಇಂಡಿಯಾಗೆ ಬಂದರೂ ಬೆಂಗಳೂರಿಗೆ ಬರಲ್ಲ. ಇವತ್ತಿಗೆ ಇಲ್ಲಿನ ಎಲ್ಲ ಬಂಧ ಕಳಚಿತು ಎಂದು ಅನಿಗಣ್ಣಾದ ಶಶಿ. ಇಟ್ಸ್ ಓಕೆ ಶಶಿ, ಇದು ನಮ್ಮ ಲೈಫ್. ನಾವು ಬರೀ ಬೇರೆಯವ್ರಿಗೋಸ್ಕರ ಬದುಕ್ತಾ ಇರೋಕ್ಕಾಗಲ್ಲ. ಫರ್ಗೆಟ್ ಆಲ್ ದಿಸ್ ಥಿಂಗ್ಸ್. ಇವತ್ತು ಪ್ರೀತ ಮನೆಯಲ್ಲಿ ಪಾರ್ಟಿ ಇದೆ, ಹೋಗೋಣ ಬಾ ಶಶಿ. ಯಾಕೋ ಮನಸ್ಸಿಲ್ಲ ಸ್ನೇಹ, ನಾನು ಬರಲ್ಲ, ನೀನು ಹೋಗ್ಬಿಟ್ ಬಾ ಎಂದ ಶಶಿ. ನೋ ನೋ ನೋ, ನಾನು ನಿನ್ನೊಬ್ಬನನ್ನೇ ಬಿಟ್ಟು ಹೋಗಲ್ಲ. ನೀನಿಲ್ಲೊಬ್ಬನೇ ಇದ್ರೆ ಸುಮ್ಮನೆ ದುಃಖ ಪಡ್ತಾ ಇರ್ತೀಯ. ಅಲ್ಲಿ ಎಲ್ಲರ ಜೊತೆ ಇದ್ದರೆ ಯು ಫೀಲ್ ಗುಡ್. ಗೋ ಅಂಡ್ ಗೆಟ್ ರೆಡಿ ಫಾಸ್ಟ್ ಎಂದು ಶಶಿಯನ್ನ ರೆಡಿ ಆಗಲು ಕಳಿಸಿದ ಸ್ನೇಹ ಲಾಸ್ಯಾಳಿಗೆ ಕಾಲ್ ಮಾಡಿದ್ದಳು. ಪ್ರೀತಮ್ ಮನೆ ಪಾರ್ಟಿಗೆ ಬರ್ತಾ ಇದೆಯಾ ತಾನೇ ಸ್ನೇಹ ಎಂದಳು ಲಾಸ್ಯ. ಆಫ್ಕೋರ್ಸ್ ಬರ್ತಾ ಇದ್ದೀನಿ, ಇಲ್ಲ ಅಂದರೆ ರಾತ್ರಿ ಪೂರ್ತಿ ಶಶಿಯ ಗೋಳು ಕೇಳ್ತಾ ಕೂತಿರ್ಬೇಕಾಗುತ್ತೆ. ಅದಕ್ಕೆ ಅವನನ್ನು ಹೊರಡಿಸ್ತಾ ಇದ್ದೀನಿ. ಇನ್ನು ಹಾಫ್ ಆನ್ ಅವರ್ನಲ್ಲಿ ಅಲ್ಲಿರ್ತೀವಿ ಎಂದು ಕರೆಯನ್ನ ತುಂಡರಿಸಿದಳು. ಶಶಿ ಮನೆಯಿಂದ ಹೊರ ಹೋದ್ಮೇಲೆ ವಿಶಾಲಾಕ್ಷಮ್ಮ ಗೌರಿಯನ್ನ ತಬ್ಬಿ ಜೋರಾಗಿ ಅಳಲು ಶುರು ಮಾಡಿದ್ರು. ಗೌರಿ, ನಿನ್ನ ಹತ್ರ ಕ್ಷಮೆ ಕೇಳೋದಕ್ಕೂ ಮುಖ ಇಲ್ಲಮ್ಮ ನನಗೆ. ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿ ಇರಬೇಕಾದ ಮಗು ಜೀವನನ ನಾನೇ ಹಾಳು ಮಾಡಿಬಿಟ್ಟೆ. ನಿನ್ನ ಬಾಳಿಗೆ ಬೆಂಕಿ ಹಚ್ಚಿಬಿಟ್ನಲ್ಲೇ ಗೌರಿ, ನಿನ್ನ ಜೀವನದಲ್ಲಿ ಆಟ ಆಡ್ಬಿಟ್ಟೆ ಎನ್ನುತ್ತಾ ರೋಧಿಸತೊಡಗಿದ್ರು. ಅತ್ತೆ, ನನ್ನ ಹಣೆಯಲ್ಲಿ ಇದೇ ಬರೆದಿದ್ರೆ ನೀವು ಏನು ಮಾಡೋಕ್ಕಾಗುತ್ತೆ? ನಾನು ಪಡೆದುಕೊಂಡು ಬಂದಿದ್ದೇ ಇಷ್ಟೇ ಅನಿಸುತ್ತೆ. ದೇವರಿಟ್ಟ ಆಗಾಗುತ್ತೆ, ನೀವು ಅಳ್ಬೇಡಿ ಎಂದು ಅವರನ್ನು ಸಮಾಧಾನ ಮಾಡಿದ್ದಳು ಗೌರಿ. ಗೌರಿಗೆ ತನ್ನ ಬಾಳೆ ಒಂದು ಪ್ರಶ್ನೆಯಾಗಿತ್ತು. ಮುಂದೆ ಏನು ಮಾಡೋದು? ಶಶಿ ಡೈವರ್ಸ್ ಕೊಟ್ಟ ಮೇಲೆ ನಾನು ಇಲ್ಲಿ ಇರೋದಂತೂ ಸಾಧ್ಯವಿಲ್ಲ. ತಾನು ಗಂಡನ ಮನೆಯಲ್ಲಿ ಸುಖವಾಗಿ ಇರುವೆನೆಂದು ನಂಬಿರುವ ಅಪ್ಪ ಅಮ್ಮನಿಗೆ ಏನು ಹೇಳೋದು? ಗಂಡ ಬಿಟ್ಟೋಳೆಂದು ಊರವರೆಲ್ಲ ಆಡ್ಕೋತಾರೆ. ಜೊತೆಗೆ ತಂಗಿ ಮದುವೆಗೂ ಕಷ್ಟವಾಗುತ್ತದೆ. ನನಗೆ ಬೇರೆ ನೆಲೆ ಎಲ್ಲಿದೆ? ಏನು ಮಾಡೋದು? ಬಗೆಹರಿಯದ ಈ ಪ್ರಶ್ನೆಗಳಿಗೆ ತನ್ನ ಸಾವೊಂದೇ ಪರಿಹಾರ ಎನ್ನಿಸ್ತು. ಅತ್ತೆಯ ರೂಮ್ಗೆ ಹೋದವಳೆ ಅಲ್ಲಿ ಅವರು ತೆಗೆದುಕೊಳ್ತಿದ್ದ BP ಮಾತ್ರೆ, ನಿದ್ರೆಯ ಮಾತ್ರೆಗಳು ಕಾಣಿಸ್ತು. ನಿಧಾನವಾಗಿ ಅವುಗಳನ್ನೆಲ್ಲ ತನ್ನ ರೂಮ್ಗೆ ತಂದಿಟ್ಕೊಂಡಳು. ಒಂದು ದೊಡ್ಡ ಲೋಟ ನೀರಿನಲ್ಲಿ ಅವುಗಳನ್ನೆಲ್ಲ ಕರಗಲು ಇಟ್ಟಳು. ಒಂದು ಹಾಳೆಯನ್ನು ತೆಗೆದುಕೊಂಡು ತನ್ನ ಸಾವಿಗೆ ಯಾರೂ ಕಾರಣರಲ್ಲ ಎಂದು ಬರೆದಿಟ್ಟಳು. ಮಾತ್ರೆಗಳು ಕರಗಿತ್ತು. ನಿಧಾನವಾಗಿ ಅದನ್ನು ಎತ್ತಿ ಕುಡಿಯಲು ಹೋದಳು. ಕೈ ನಡುಗ್ತಿತ್ತು, ಮೈ ಬೆವರ್ತಿತ್ತು. ಗುಡ್ ಗೌರಿ ಗುಡ್, ನಾನೇನಾದರೂ ಹೆಲ್ಪ್ ಮಾಡ್ಲಾ ಎಂಬ ಧ್ವನಿ ಕೇಳಿ ಗೌರಿ ಬೆದರಿ ಲೋಟ ಕೈಬಿಟ್ಟಳು. ಬಾಗಿಲಲ್ಲಿ ಭಾಸ್ಕರ ನಿಂತಿದ್ದ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀಯ ಗೌರಿ. ಅಂತೂ ನಿನ್ನ ಬಾಳ್ನಲ್ಲಿ ನಮ್ಮ ಸ್ಥಾನವನ್ನು ಏನು ಅಂತ ನೀನು ತೋರಿಸ್ಬಿಟ್ಟೆ. ನನಗೇನು ಮಾಡಬೇಕು ಅಂತಾನೆ ತೋಚಲಿಲ್ಲ. ಕಣ್ಮುಂದೆ ಪೂರ್ತಿ ಕತ್ಲು. ಅಳುತ್ತಿದ್ದ ಗೌರಿಯನ್ನು ಎದೆಗೆ ಒರಗಿಸಿಕೊಂಡು ಅವಳ ತಲೆಯನ್ನು ಸವರುತ್ತಾ ಭಾಸ್ಕರ ಸಮಾಧಾನ ಮಾಡ್ತಿದ್ದ. ಎಷ್ಟು ಅಳ್ತೀಯೋ ಹತ್ಬಿಡು, ಇವತ್ತೇ ಕೊನೆ. ಮತ್ತೆ ಅವನನ್ನು ನೆನೆಸ್ಕೊಂಡು ನೀನು ಅಳಬಾರ್ದು. ನಿನ್ನ ಬದುಕಿನಲ್ಲಿ ಶಶಿ ಒಂದು ಪಾತ್ರ ಅಷ್ಟೇ, ಅವನೇ ನಿನ್ನ ಬದುಕಲ್ಲ. ಅವನು ತಾಳಿ ಕಟ್ಟಿದ್ದಾನೆ ಅನ್ನೋದು ಬಿಟ್ಟರೆ ಬೇರೆ ಯಾವ ರೀತಿಯಲ್ಲೂ ಅವನು ನಿನ್ನ ಜೀವನದಲ್ಲಿ ಇರಲಿಲ್ಲ, ಮುಂದೆಯೂ ಇರೋದಿಲ್ಲ. ನಿಜ ಹೇಳಬೇಕಂದ್ರೆ ಈಗ ಅವನು ಡೈವರ್ಸ್ ಕೊಟ್ಟು ನಿನ್ನನ್ನು ಒಂದು ಪೊಳ್ಳು ಬಂಧನದಿಂದ ಬಿಡಿಸಿದ್ದಾನೆ. ಇನ್ಮೇಲೆ ಹೊಸದಾಗಿ ಜೀವನ ಶುರು ಮಾಡು. ನಿನ್ನ ಬೆಂಬಲಕ್ಕೆ ನಾವೆಲ್ಲ ಇದ್ದೀವಿ ಎಂದನು. ರೂಮಿನ ಬಾಗಿಲಲ್ಲಿ ನಿಂತಿದ್ದ ಪದ್ಮ, ಚಂದ್ರಕಾಂತ ಹಾಗೂ ವಿಶಾಲಕ್ಷಮ್ಮ ಅವರನ್ನು ನೋಡಿ ತನ್ನ ಯೋಚನೆಗೆ ತಾನೇ ನಾಚಿದ್ದಳು ಗೌರಿ. ಪದ್ಮ ಅಂದು ಗೌರಿಯ ರೂಮಿನಲ್ಲೇ ಉಳಿದಳು. ಆ ರಾತ್ರಿ ಯಾರೂ ರೆಪ್ಪೆಗೆ ರೆಪ್ಪೆ ತಾಗಿಸ್ಲಿಲ್ಲ. ಅಂತೂ ಸೂತ್ಕದ ದಿನದಂತೆ ಆ ಕರಾಳ ರಾತ್ರಿ ಕಳೆಯಿತು. ಬೆಳಗ್ಗೆ ಎದ್ದಾಗ ಎಲ್ಲರೂ ಸಾಮಾನ್ಯವಾಗಿ ಇರುವಂತೆ ತೋರಿಸ್ಕೊಳ್ತಿದ್ರು. ಒಬ್ಬರ ದುಃಖ ಗೊತ್ತಾಗಿ ಇನ್ನೊಬ್ಬರು ದುಃಖಿಸುವರೆಂದು ನಗುವಿನ ಮುಖವಾಡ ಹಾಕಿ ಓಡಾಡ್ತಾ ಇದ್ರು. ಭಾಸ್ಕರ ಪದ್ಮಳ ಬಳಿ ಬಂದನು. ಅಕ್ಕ, ಇವತ್ತು ನಾನು ಆಫೀಸ್ಗೆ ಹೋಗಲೇಬೇಕಾಗಿದೆ. ಅತ್ತೆ, ಗೌರಿ ಇಬ್ಬರು ಸೂಕ್ಷ್ಮ ಸ್ವಭಾವದಲ್ಲಿದ್ದಾರೆ. ಮಧ್ಯಾಹ್ನದ ನಂತರ ನಾನು ಬರ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಗಮನ ಇಟ್ಟಿರಿ ಎಂದು ಹೇಳಿದನು. ನೀನೇನು ಯೋಚನೆ ಮಾಡಬೇಡ ಅಣ್ಣ, ನಾನು ನಿನ್ನೆ ಮಾಡಿದ ತಪ್ಪು ಮತ್ತೆ ಮಾಡಲ್ಲ. ನನಗೆ ಬದುಕಿನ ಬಗ್ಗೆ ತುಂಬ ಪ್ರೀತಿ ಇದೆ. ನಾನು ಚೆನ್ನಾಗಿ ಬಾಳ್ಬೇಕು ಅನ್ನೋ ಕನಸಿದೆ. ನೀವು ಹೋಗಿ ಬನ್ನಿ, ನಾನು ಆರಾಮಾಗಿರ್ತೀನಿ ಎಂದಳು ಗೌರಿ. ಆತ್ಮಹತ್ಯೆ ಮಹಾಪಾಪ. ಯಾವುದೇ ಸಮಸ್ಯೆಗೂ ಆತ್ಮಹತ್ಯೆ ಪರಿಹಾರವಲ್ಲ. ಈಸಬೇಕು, ಇದು ಜಯಿಸಬೇಕು. ಕಥೆಯ ಓಟಕ್ಕೆ ಮಾತ್ರ ಆತ್ಮಹತ್ಯೆ ಸನ್ನಿವೇಶ ಬಳಸಿರುವುದೇ ಹೊರತು
ಖಂಡಿತ ಆತ್ಮಹತ್ಯೆಯನ್ನ ಬೆಂಬಲಿಸುವ ಮಾತೇ ಇಲ್ಲ. ನೀನು ನನಗೆ ಮಾತು ಕೊಡಬೇಕು ಗೌರಿ, ನಿನ್ನೆ ಮಾಡಿದ ತಪ್ಪು ಇನ್ಯಾವತ್ತೂ ಮಾಡಲ್ಲ ಅಂತ. ಖಂಡಿತ ಮಾತು ಕೊಡ್ತೀನಿ ಅಣ್ಣ. ನನ್ನ ತಾಯಿ ಮೇಲೆ ಹಣೆ ಮಾಡಿ ಹೇಳ್ತೀನಿ, ಇನ್ಯಾವತ್ತೂ ನಾನು ಬದುಕಿಗೆ ಬೆನ್ನು ತೋರಿಸಲ್ಲ. ಸರಿ, ನಾನೀಗ ಹೊರಗೆ ಹೋಗ್ಬೇಕು, ಹೋಗಿ ಬರ್ತೀನಿ. ಅತ್ತೆ ಕಡೆ ಗಮನ ಇರಲಿ ಎಂದು ಹೇಳಿ ಹೊರಗೆ ಹೋದ ಭಾಸ್ಕರ. ಪದ್ಮಜ ವಿಶಾಲಕ್ಷಮ್ಮನವರ ಬಳಿ ಹೋಗಿ, ಅತ್ತೆ ತಿಂಡಿ ತಿನ್ನಕ್ ಬನ್ನಿ, ನೀವು ಮಾತ್ರೆ ತಗೊಳ್ಳೋ ಟೈಮ್ ಆಯ್ತು ಎಂದು ಕರೆದಳು. ನನಗೆ ಹಸಿವಿಲ್ಲ ಪದ್ಮ, ನಾನು ಆಮೇಲೆ ತಿಂತೀನಿ, ನೀವು ತಿಂಡಿ ತಿನ್ನಿ ಅಂದ್ರು. ತಿಂಡಿ ತಟ್ಟೆಯನ್ನ ತಂದ ಗೌರಿ, ಅತ್ತೆ ತಿಂಡಿ ತಿಂದು ಮಾತ್ರೆ ತಗೊಳ್ಳಿ. ಊಟ ತಿಂಡಿ ಬಿಟ್ಟು ಅಳ್ತಾ ಕೂತ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಹಾಗಿದ್ರೆ ಎಲ್ಲರೂ ಅದೇ ಕೆಲಸ ಮಾಡಬಹುದಾಗಿತ್ತು. ಆದ್ರೆ ಅದಾಗಲ್ವಲ್ಲ ಅತ್ತೆ ಎಂದಳು. ಇನ್ನು ಕಣ್ಣೀರನ್ನ ಹಾಕ್ತಿರುವ ಅತ್ತೆಯನ್ನ ನೋಡಿ ಗೌರಿ ಪದ್ಮಜರವರಿಗೆ ಸಂಕಟವಾಯಿತು. ಗೌರಿ, ನನಗೆ ನನ್ನ ಮಗ ದೂರ ಹೋಗ್ತಿದ್ದಾನೆ ಅನ್ನೋ ದುಃಖಕ್ಕಿಂತ ನನ್ನಿಂದ ನಿನ್ನ ಬಾಳು ಹಾಳಾಯ್ತಲ್ಲ ಅನ್ನೋದೇ ದೊಡ್ಡ ಕೊರಗಾಗ್ತಿದೆ. ನನ್ನ ಹಠ ನಿನ್ನ ಬದುಕನ್ನೇ ನಾಶ ಮಾಡಿಬಿಡುತ್ತಲ್ಲಮ್ಮ. ನನ್ನ ಹಣೆಯಲ್ಲಿ ಬರ್ದಿರೋದೇ ಇಷ್ಟು ಅನ್ಕೊಂಡು ಬಿಡಬೇಕು ಅಷ್ಟೇ ಅತ್ತೆ. ಇನ್ನೇನು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ನಾನಂತೂ ನನ್ನ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿದ್ದೀನಿ. ಜೀವನ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸ್ಬೇಕು ಅಷ್ಟೇ ಅತ್ತೆ. ನೀವು ವಾಸ್ತವನ್ನ ಒಪ್ಕೊಳ್ಳಿ ಎಂದು ಹೊರಗೆ ಹೋದಳು.